ನಗ್ತಾ ಇರೋದೇ ಒಂದು ದಿವ್ಯ ಔಷಧ ಅಂದಮೇಲೆ ನಗ್ತಾ ಇರೋಣ ಫ್ರೆಂಡ್ಸ್. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜೆ. ಪಟ್ಟಂತ 15 ನಿಮಿಷದಲ್ಲೇ ಮಾಡಿಬಿಡೋದಂಥ ಗೋಲಿ ಬಜಿ ಅಥವಾ ಮೈಸೂರು ಬೋಂಡ ಏನು ಹೇಳ್ತೀರಾ ನೀವು? ನಾನು ಅದನ್ನು ಮಾಡಿ ತೋರಿಸಿದೆ ನಿಮಗೆ. ನಾವು ಮೈಸೂರು ಬೋಂಡನೇ ಅಂತ ಹೇಳೋದು ಇದಕ್ಕೆ. ಇಲ್ಲಿ ನಾನು ಸಣ್ಣ ಬಟ್ಲದಿಂದ 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬಟ್ಲೆ ಅಳತೆ ತೊಗೋತೀರೋ ಆ ಬಟ್ಲೆಯಿಂದ ಮಾಡಿರಿ. ಇಲ್ಲಿ ಅದೇ ಬಟ್ಲದಿಂದ ಅರ್ಧ ಬಟ್ಲ ನಾನು ಮೊಸರು ತೊಗೊಂಡಿದ್ದೀನಿ, ಇಲ್ಲಿ ಗಟ್ಟಿ ಮೊಸರು. ಹಾಗೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಾನು ಸ್ಪೈಸಿ ಬೇಕು ಸ್ವಲ್ಪ ಅಂತಂದು ಹೇಳಿ. ಮತ್ತು ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕಾಗಿ ಸ್ವಲ್ಪ ಮಾಡ್ತಿದ್ದೀನಿ. ನೀವು ಎಷ್ಟು ಬೇಕೋ ಪ್ರಮಾಣ ಅಷ್ಟು ತೊಗೊಳ್ರಿ. ಇಲ್ಲಿ ನಾನು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡೆ, ನೋಡಿದ್ರಿ ಅದು ತಿನ್ನೋ ಸೋಡಾನ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇಲ್ಲಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ನಾನು ಇಲ್ಲಿ ಬೀಟ್ ಮಾಡ್ತಿದ್ದೀನಿ ಬೀಟ್ರ್ ಸಹಾಯದಿಂದ. ಹಾಗೆ ಮತ್ತು ಏನಪ್ಪ ಅಂತಂದರೆ ಈ ಬೋಂಡ ಮಾಡ್ತಿರ್ಬೇಕಾದ್ರೆ ಮಾಡಿದರೆ 2 ತಾಸು ನೆನೆ ಇಟ್ಟು ಮಾಡಬೇಕು ಅಂತಾರೆ. ಬಟ್ ನಾನಿಲ್ಲಿ ತಿನ್ನೋ ಸೋಡಾ ಹಾಕಿದ್ರಿಂದ ಇದನ್ನು 15 ನಿಮಿಷದಲ್ಲಿ ಮಾಡಿಬಿಡೋದು. ಒಂದು 10-15 ನಿಮಿಷದಲ್ಲಿ ಕಲಿಸಿಟ್ಟು ಮಾಡಿಬಿಡ್ಬೋದು. ಇದು ಸೋಡಾ ಪುಡಿ ಬೇಡ ಅಂದರೆ ಕಲಿಸಿ ಒಂದು 2 ತಾಸು ಆದರೆ ಮಾಡ್ಕೋಬೋದು. ಇಲ್ಲಿ ನಾವು ಸೋಡಾ ಪುಡಿ ಹಾಕಿದ್ರಿಂದ ಒಂದು 10-15 ನಿಮಿಷದಲ್ಲಿ ನಾವು ಮಾಡಿಬಿಡ್ಬೋದು. ಮತ್ತು ಚೆನ್ನಾಗೇ ಬರ್ತಾವೆ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು. ಚೆನ್ನಾಗಿ ಬೀಟ್ ಮಾಡಿ ಗಂಟಿಲ್ದಂಗೆ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತ ಮಾಡಿರಿ. ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ಮೊಸರು ಹಾಕಿರ್ತಾವಲ್ಲ, ಈ ಹದಕ್ಕೆ ಬರಬೇಕು ನೋಡಿರಿ. ನಾನು ಲಾಸ್ಟಿಗೆ ಕರೆಕ್ಟಾಗಿ ಇದನ್ನು ಸರಿ ಮಾಡಿದ್ದೀನಿ ನಾನು. ಇದಕ್ಕೆ ಈಗ ಒಂದು 10-15 ನಿಮಿಷ ನಾನು ಮುಚ್ಚಿಡ್ತೀನಿ. 15 ನಿಮಿಷ ಆಗಿತ್ತು. ನಾನು ಇಲ್ಲಿ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿ ಒಂದು ಬಟ್ಟಲಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಕೈಗೆ ನೀರು ಹಚ್ಕೊಂಡು ಈ ಥರ ತೊಗೋತೀನಿ. ಇದ್ರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು. ಅಂದರೆ ನಾವು ಹಿಂಗೆ ತೊಗೊಂಡ್ರೆ ಅದು ಬೀಳ್ತಾ ಇರಬೇಕು. ಇದು ಸ್ವಲ್ಪ ತೆಳು ಆಗೈತಿ. ತೆಳು ಆಗೋದ್ರಿಂದ ಇಲ್ಲಿ ಕಾಲು ಕೈ ಬರ್ತಾ ಇದ್ದಾವೆ. ಆದರೆ ತಿಂದ ಮೇಲೆ ಮಾತ್ರ ಟೇಸ್ಟ್ ಮಾತ್ರ ಕರೆಕ್ಟಾಗಿ ಅದೇ ಥರ ಬಂತು. ಇದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಅಲ್ಲಿ ತಳ್ಳಗಾಗಿದ್ದರಿಂದ ಈ ಥರ ಬರ್ತೈತಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತಿಕ್ಕಾಯಿತು ಅಂತಂದರೆ ನೀವು ಹೆಬ್ಬೆರಳು ಮತ್ತು ತೋರ್ಬೆರಳು ಮಧ್ಯೆ ತೊಗೊಂಡ್ಬಿಟ್ಟು ಈ ಥರ ರೌಂಡಾಗಿ ಹಾಕ್ಕೊಂಡು ದೊಡ್ಡ ಮಾಡ್ಬೋದು. ನಾನು ಚಿಕ್ಕ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಬಟ್ ಭಾಳ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದವು, ಚೆನ್ನಾಗದವು. ಬಟ್ ಕೈ ಕಾಲು ಅಷ್ಟೇ ಬಂದವು ಅಂದ್ಬಿಟ್ರೆ ಭಾಳ ಚೆನ್ನಾಗಾಗಿದ್ವು ಗೋಲಿ ಬಜ್ಜಿ. ನಾನೇ ಇದನ್ನು ಕೈ ಮೇಲಕ್ಕೆ ಎತ್ತೆಲ್ಲ ಬಿಡಬಾರ್ದು, ಎಣ್ಣೆ ನಿಯರ್ನೇ ಹಾಕಬೇಕು. ಹಾಗಂತ ಮತ್ತೆ ಕೈ ಸುಟ್ಕೊಂಡಿದ್ದೀರ ನೀವು. ಮತ್ತೆ ಈಗ ಅಂದರೆ ಎಣ್ಣೆ ನಿಯರ್ ಬಿಟ್ಟರೆ ಇದು ಕಾಲು ಕೈ ಬರೋಂಗಿಲ್ಲ. ನಿಧಾನಕ್ಕೆ ಹಾಕೋದ್ರಿಂದ ಅದು ಚೆನ್ನಾಗಿ ರೌಂಡಾಗಿ ಅಂತ ಬರುತ್ತೆ. ನಾನು ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಇಲ್ಲಿ ಬಿಡ್ತಾಯಿದ್ದೀನಿ ನೋಡಿ. ಫುಲ್ ಪಕ್ಕಕ್ಕೆ ಬಿಡಬೇಕು. ಹಿಟ್ಟು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು. ಇದು ಸ್ವಲ್ಪ ತೆಳುವಾಗಿರೋದ್ರಿಂದ ಈ ಥರ ಆಗಿದೆ. ಬಟ್ ಭಾಳ ಚೆನ್ನಾಗಿ ಬಂದಿದ್ದವು ನೋಡ್ರಿ. ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ ಎಷ್ಟು ಸಾಫ್ಟಾಗಿ. ಮತ್ತು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜಾಸ್ತಿ ಹಾಕಿದ್ರಿಂದ ಸಿಕ್ಕಾಬಿಟ್ಟೆ ಟೇಸ್ಟ್ ಆಗಿದ್ವು. ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿರಿ, ಹೇಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಯಾರಾದರೂ ಬಂದರು ಅಂತಂದರೆ ಪಟ ಅವ್ರ ಜೊತೆ ಮಾತಾಡಿದ್ರಾಗೆ ಕಲಿಸಿಟ್ಬಿಟ್ಟು ಮಾಡ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳೋ ಅವಶ್ಯಕತೆಯೇ ಇಲ್ಲಲ್ಲ ಇದಕ್ಕೆ. ಪಟ ಅಂತ ಆಗುತ್ತೆ. ಮೊಸರು ಒಂದು ಇದ್ಬಿಟ್ರೆ ಸಾಕು. ಹಾಗೆ ನಾನು ಮಾಡ್ತಾನೆ ಇರ್ತೀನಿ. ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಹೇಳ್ರಿ. ಇಲ್ಲಿ ಕಟ್ ಮಾಡಿ ತೋರಿಸಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹೇಳಿ. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಒಂದು ಸಿಕ್ಕಾಬಿಟ್ಟೆ ಸ್ಪೈಸಿ ಮತ್ತು ಸಾಫ್ಟಾಗಿ ಭಾಳ ಚೆನ್ನಾಗಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡಿಕೊಂಡು ಹೇಗಿತ್ತು ಅಂತಂದೇಳಿ ನನಗೆ ಹೇಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.